ಮಂಗಳೂರಿನ ದೇಲಂಪಾಡಿ ಯೋಗ ಪ್ರತಿಷ್ಠಾನ ಹಾಗೂ ಶ್ರೀ ರಾಮಕೃಷ್ಣ ಮಠದ ಆಶ್ರಯದಲ್ಲಿ ಆಯೋಜಿಸಿರುವ ಅಕ್ಟೋಬರ್ ತಿಂಗಳ ಯೋಗಾಸನ ಶಿಬಿರ 28ನೇ ತಾರೀಕಿನಂದು ಮುಕ್ತಾಯಗೊಂಡಿತು. ಶ್ರೀರಾಮಕೃಷ್ಣ ಮಠದ ಸ್ವಾಮಿ ಯುಗೇಶಾನಂದಜಿ ಅವರು ಸಮಾರೋಪ ದಿನದಂದು ಉಪಸ್ಥಿತರಿದ್ದರು. ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿ ಅವರು ಶಿಬಿರಾರ್ಥಿಗಳಿಗೆ ಯೋಗಾಭ್ಯಾಸ, ಧ್ಯಾನ, ಮುದ್ರೆ, ಪ್ರಾಣಾಯಾಮದ ಮಹತ್ವವನ್ನು ವಿವರಿಸಿ, ಪ್ರತಿಯೋರ್ವ ವ್ಯಕ್ತಿ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿ ಬಾಳಬೇಕಾದರೆ ನಿತ್ಯ ನಿರಂತರ ಶಿಬಿರದಲ್ಲಿ ಕಲಿತಂತಹ ಯೋಗ ಕ್ರಿಯೆಗಳನ್ನು ಮುಂದುವರಿಸಬೇಕು ಎಂದರು. ಯೋಗ ಶಿಕ್ಷಕರಾದ ಚಂದ್ರಹಾಸ ಬಾಳ ಅವರ ಪ್ರಾರ್ಥನೆಯೊಂದಿಗೆ ಸಮಾರೋಪ ಸಮಾರಂಭ ಆರಂಭಗೊಂಡಿತು. अच्युताय नमः अनन्ताय नमः गोविन्दाय नमः ॐ नमो भगवते. ಮುಂದೆ ಶಿಬಿರಾರ್ಥಿಗಳು ತಾವು ಕಲಿತ ಯೋಗಾಭ್ಯಾಸದ ಕ್ರಿಯೆಗಳನ್ನು ಸ್ವಾಮೀಜಿಯವರ ಸಮ್ಮುಖದಲ್ಲಿ ಪ್ರದರ್ಶಿಸಿದರು. ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿಯವರಿಗೆ ದೇಲಂಪಾಡಿ ಪ್ರತಿಷ್ಠಾನದ ಯೋಗ ಶಿಕ್ಷಕರಾದ ಸುಮಾ, ಭಾರತಿ, ಚಂದ್ರಹಾಸ ಬಾಳ, ಹರಿಣಿ ಅವರು ನೆರವಾದರು. ಪ್ರತಿಯೊಬ್ಬ ಜೀವಿಯಲ್ಲಿ ದಿವ್ಯತೆ ಇದೆ, ಪ್ರತಿಭೆ ಇದೆ. ಯಾವುದಾದ್ರೂ ಸಾಧನೆ ಮಾಡಿ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ. ಇಲ್ಲಿ ನಾವು ರಾಜ ಯೋಗದಲ್ಲಿ ಚಿತ್ತ ಚಾಂಚಲ್ಯತೆ ನಿರೋಧಿಸಿ ಸ್ಥಿರತೆಯನ್ನು ಸಾಧಿಸಿದೆ ಈ ಪದ್ಧತಿಯಲ್ಲಿ ಋಷಿಗಳ ಯೋಗವನ್ನು ನಾವು ಇವಾಗ ನಿತ್ಯ ನಿರಂತರ ಮಾಡ್ತಾ ಇದ್ದೀವಿ. ಈಗಾಗಲೇ ನಮಗೆಲ್ಲ ಗೊತ್ತಿದ್ದಂತೆ ಯೋಗದಿಂದ ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕವಾಗಿ ವಿಕಸನಗೊಳ್ಳಲು ಸಹಕಾರಿಯಾಗ್ತದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆದಂತೆ ಯೋಗ ಕಲಿಯುವರ ಸಂಖ್ಯೆ ಸಹ ಭಾಳ ಹೆಚ್ಚಾಗಿದೆ ಒಂದು ವೇಳೆ. ಈ ಸಂದರ್ಭದಲ್ಲಿ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ರಾಮಕೃಷ್ಣ ಮಠ ಮಂಗಳೂರಿನ ಸ್ವಾಮಿ ಯುಗೇಶಾನಂದಜಿ ಅವರು, ನಮ್ಮಲ್ಲಿ ಒಂದು ವೈದ್ಯಕೀಯ ಅಂತ ಹುಟ್ಕೊಂಡ್ರೆ ಅದು ಕೇವಲ ರೋಗ ಗುಣ ಮಾಡೋದಲ್ಲ, ರೋಗವನ್ನೇ ಬರದಂತೆ ತಡೆಯೋದು ಹೇಗೆ ಅದನ್ನು ಅದನ್ನ ಹೇಳೋದು. ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರೆ ಕೇವಲ ಹೋರಾಟ ಇರೋದಿಲ್ಲ, ಹೋರಾಟ ಜೊತೆಗೆ ಶಾಂತಿನೂ ಹೇಗೆ ತರೋದು ಅಂತ ಆ ಸಂದೇಶ ಮುಂಚೆ ಇರುತ್ತೆ. ಅದೇ ರೀತಿ ದೇಹವನ್ನು ಗಟ್ಟಿ ಹೇಗೆ ಇಟ್ಕೊಳ್ಳೋದು ಅಂಥೇಳಿ ಅಷ್ಟೇ ನಾವು ಯೋಚನೆ ಮಾಡೋದಿಲ್ಲ. ದೇಹ ಗಟ್ಟಿಯಾಗಿ ಇಟ್ಕೊಳ್ಳೋ ಮೂಲಕ ನಾವು ಹೇಗೆ ಆಧ್ಯಾತ್ಮಿಕವಾಗೂ ಮುಂದುವರಿಬಹುದು ಅಂಥೇಳಿ ನಮಗೆ ಯೋಗ ತಿಳಿಸ್ಕೊಡ್ತದೆ. ಅದೇ ರೀತಿ ಭಾರತದ ವಿದ್ಯೆಯ ವೈಶಿಷ್ಟ್ಯತೆ ಇದು ಏನಂದರೆ ಯಾವುದೂ ಕೂಡ ಜೀವನದ ನಮ್ಮ ಗುರಿಯೆಡೆಗೆ ತೆಗೆದುಕೊಂಡು ಹೋಗ್ತದೆ. ಈಗ ಪಾಶ್ಚಾತ್ಯ ವಿದ್ಯೆಗಳಲ್ಲಿ ಏನು ಅಂತಂದರೆ, ಈಗ ಸೈನ್ಸ್ ಕಲಿತ್ರೆ ಸೈನ್ಸ್ ಅಷ್ಟೇ ಅರ್ಥ ಆಗ್ತದೆ, ಮತ್ತೇನು ಗೊತ್ತಾಗೋದಿಲ್ಲ ಅವನಿಗೆ. ಚಿತ್ರಕಲೆ ಕಲಿತ್ರೆ ಚಿತ್ರಕಲೆ ಅಷ್ಟೇ ಗೊತ್ತಾಗ್ಬೋದು. ಆದರೆ ನಮ್ಮಲ್ಲಿ ಯಾವ ವಿದ್ಯೆಯನ್ನು ಕಲಿತರೂ ಕೂಡ ಅದನ್ನು ಜೀವನದ ಗುರಿಯೆಡೆಗೆ, ಜೀವನದ ಪರಮ ಗುರಿಯೆಡೆಗೆ ಜೋಡಿಸುತ್ತೆ. ಎಲ್ಲವೂ ಕೂಡ ಕೇವಲ ಕವಲಾಗಿ ಹೋಗೋದಿಲ್ಲ, ಎಲ್ಲ ಸೇರಿ ಒಟ್ಟಿಗೆ ಒಂದುಗೂಡುತ್ತೆ ಕೊನೆಗೆ. ಈ ಯೋಗದಿಂದ ಕೇವಲ ದೈಹಿಕವಾಗಿ ಹಲವಾರು ರೋಗಗಳೆಲ್ಲ ಕಡಿಮೆ ಆಗಿರಬಹುದು, ಲವಲವಿಕೆ ಚಟುವಟಿಕೆ ಬಂದಿರಬಹುದು, ದೈಹಿಕ ಶಕ್ತಿ ಕೂಡ ಮರುಕಳಿಸಿರಬಹುದು. ಆದರೆ ಇದಷ್ಟೇ ಇದರ ಪ್ರಯೋಜನ ಅಲ್ಲ. ಇದರ ಜೊತೆಗೆ ಮಾನಸಿಕ ಬೆಳವಣಿಗೆಯೂ ಆಗುತ್ತೆ, ಮಾನಸಿಕ ಸೂಕ್ಷ್ಮತೆಯೂ ಸಿಗುತ್ತೆ, ಜೊತೆಗೆ ಆಧ್ಯಾತ್ಮಿಕ ಬೆಳವಣಿಗೆಯೂ ಕೂಡ ಬರುತ್ತೆ. ಆದರೆ ಇದು ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ, ನಿರಂತರವಾಗಿ ಮಾಡಬೇಕು, ನಿಷ್ಠೆಯಿಂದ ಮಾಡಬೇಕು. ಹಾಗೆ ಮಾಡಿದ್ರಷ್ಟೇ ನಮಗದ್ರ ಫಲ ಸಂಪೂರ್ಣವಾಗಿ ಸಿಗಲಿಕ್ಕೆ ಸಾಧ್ಯ. ಈಗ ಹಲವಾರು ಎಕ್ಸಸೈಸಸ್ ಇರ್ತದೆ, ಅದನ್ನು ಮಾಡಿದರೆ ಮಾಡೋ ಕಾಲದಲ್ಲಿ ತಕ್ಷಣ ಎಫೆಕ್ಟ್ ಸಿಗ್ತದೆ, ಆದರೆ ಅದು ಬಿಟ್ಟ ತಕ್ಷಣ ಅದರ ರಿಯಾಕ್ಷನ್ನೂ ಆಗುತ್ತೆ. ಉದಾಹರಣೆಗೆ ಜಿಮ್ಮಿಗೆ ಹೋಗೋದು ಎಲ್ಲ. ಆದರೆ ಯೋಗಾಸನ ಹಾಗಲ್ಲ. ಪರಿಣಾಮ ಬರಬೇಕು ಅಂತಂದರೆ ಸ್ವಲ್ಪ ದೀರ್ಘಕಾಲ ಮಾಡಬೇಕು, ತಕ್ಷಣ ಪರಿಣಾಮ ಸಿಗೋದಿಲ್ಲ. ಆದರೆ ಅದರ ಪರಿಣಾಮ ನಿಮಗೆ ಆಜೀವನ ಇರ್ತದೆ, ದೈಹಿಕವಾಗಿಯೂ ಮಾನಸಿಕವಾಗಿಯೂ. ಹಾಗಾಗಿ ಇದನ್ನು ಬಿಡದೆ ಮುಂದುವರಿಸಿ ಮತ್ತು ನಿಮ್ಮ ಜೀವನದಲ್ಲೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಶುಭ ಕೋರ್ತೇನೆ. ಜೈ ರಾಮಕೃಷ್ಣ.
ಅಕ್ಟೋಬರ್ ತಿಂಗಳ ಯೋಗ ಶಿಬಿರದಲ್ಲಿ 50ಕ್ಕೂ ಮಿಕ್ಕಿ ಶಿಬಿರಾರ್ಥಿಗಳು ಭಾಗವಹಿಸಿ ಇದರ ಪ್ರಯೋಜನ ಪಡೆದರು. ಗೋಪಾಲಕೃಷ್ಣ ದೇಲಂಪಾಡಿಯವರು ಯೋಗಾಸನಗಳಲ್ಲದೆ ಮಂತ್ರಸಹಿತ ಮುದ್ರೆಗಳನ್ನು ತಿಳಿಸಿಕೊಡುವ ಮೂಲಕ ಶಿಬಿರಾರ್ಥಿಗಳಿಗೆ ಮಂತ್ರಮುದ್ರೆಯ ಅರಿವನ್ನೂ ಮೂಡಿಸುತ್ತಾರೆ. ಇದು ಎಲ್ಲರೂ ಅಭ್ಯಾಸ ಮಾಡಬಹುದಾದ ಸರಳ ಹಾಗೂ ಸುಲಭವಾದ ವಿಧಾನ. ಮುಂದಿನ ಶಿಬಿರ ನವೆಂಬರ್ 3ನೇ ತಾರೀಕಿನಿಂದ ಆರಂಭಗೊಳ್ಳುವುದು. ಪ್ರತಿದಿನ ಸಂಜೆ 5 ಗಂಟೆಗೆ. ಆಸಕ್ತರು ರಾಮಕೃಷ್ಣ ಮಠ ಮಂಗಳೂರು ಕಾರ್ಯಾಲಯವನ್ನು ಸಂಪರ್ಕಿಸಬಹುದು. ಉತ್ತಮ ಜೀವನ ಶೈಲಿಗಾಗಿ ಯೋಗ ರೂಢಿಸಿಕೊಳ್ಳಿ.